ಎಲ್ಲರಿಗೂ ನಮಸ್ಕಾರ. ಸೊ ಆರ್ ಸಿ ಬಿ ವಿಕ್ಟ್ರಿ ಸೆಲೆಬ್ರೇಷನ್ನು ಮತ್ತು ಸ್ಟ್ಯಾಂಪೇಡ್ ಇದ್ರ ಬಗ್ಗೆ ಒಂದು ಚಿಕ್ಕ ಅನಾಲಿಸಿಸ್ ಮಾಡಿದ್ದೀನಿ. ಸೊ ನಾನು ಯಾವ ಪಕ್ಷದ ಪರವಾಗೂ ಮಾತಾಡ್ತಿಲ್ಲ, ವಿರುದ್ಧವಾಗೂ ಮಾತಾಡ್ತಿಲ್ಲ, ಬ್ಯೂರೋಕ್ರಾಟ್ಸ್ ಪರವಾಗೂ ಮಾತಾಡ್ತಿಲ್ಲ, ವಿರುದ್ಧವಾಗೂ ಮಾತಾಡ್ತಿಲ್ಲ, ಮತ್ತು ಆರ್ ಸಿ ಬಿ ಪರವಾಗೂ ಮಾತಾಡ್ತಿಲ್ಲ, ವಿರುದ್ಧವಾಗೂ ಮಾತಾಡ್ತಿಲ್ಲ. ನಮ್ಮ ಡಿಸಿಷನ್ ಮತ್ತು ನಮ್ಮ ನಿರ್ಣಯ ಯಾವತ್ತೂ ಡೇಟಾ ಮೇಲಾಗಿರಬೇಕು, ಫ್ಯಾಕ್ಚುವಲ್ ಅನಾಲಿಸಿಸ್ ಪ್ರಕಾರ ಆಗಿರಬೇಕು. ಆ ಪ್ರಕಾರ ಬಂದರೆ ನಾನು ಕೂಡ ಒಂದು ಆರ್ ಸಿ ಬಿ ಅಭಿಮಾನಿ. ಬಟ್ ಆಗಿರೋ ಘಟನೆ ತುಂಬ ದುಃಖ ಆಗುತ್ತೆ ನೆನೆಸ್ಕೊಂಡ್ರೆ. 11 ಜನ ಫ್ಯಾನ್ಸ್, ಎಲ್ಲರಿಗೂ 18, 15 ವರ್ಷದಿಂದ 25 ಒಳಗಡೆ ಇರೋರು. ಸೊ ಇಟ್ಸ್ ಅನ್ ಇನ್ಕ್ರೆಡಿಬಲ್ ಲಾಸ್ ಟು ದ ಪೇರೆಂಟ್ಸ್ ಆ್ಯಂಡ್ ದ ಕ್ಲೋಸ್ ಒನ್ಸ್. ಸರಿ, ಮಾತಾಡ್ತಾ ಹೋಗೋಣ ಇದ್ರ ಬಗ್ಗೆ. ಜೂನ್ 3ನೇ ತಾರೀಕು ಆರ್ ಸಿ ಬಿ ಕಪ್ ಗೆಲ್ಲುತ್ತೆ. ಆರ್ ಸಿ ಬಿ ಕಪ್ ಗೆದ್ದಾದಮೇಲೆ ಪೋಸ್ಟ್ ಮ್ಯಾಚ್ ಅಲ್ಲಿ ವಿರಾಟ್ ಕೊಹ್ಲಿ ಅವರು ಓಪನ್ ಆಗಿ ಹೇಳ್ತಾರೆ, ವಿರಾಟ್ ಕೊಹ್ಲಿ ಪ್ರಾಮಿಸಸ್ ವಿಕ್ಟ್ರಿ ಪೆರೇಡ್ ಆನ್ ಜೂನ್ 4th. ಸೊ ವಿಜಯವನ್ನು ಆಚರಿಸ್ಕೊಳ್ಳೋಕ್ಕೆ ನಾನು ನಾಳೆ ಬೆಂಗಳೂರಿಗೆ ಬರ್ತೀನಿ, ನಿಮ್ಮನ್ನು ಮೀಟ್ ಮಾಡ್ತೀನಿ, ಎಲ್ಲರೂ ಸಿಗೋಣ ಅಂತ ಒಂದು ಸಂದೇಶನ ಕಳಿಸಿದ್ದಾರೆ. ನನಗೆ ಅನಿಸಿದ ಪ್ರಕಾರ ಅವರು ಈ ಡಿಸಿಷನ್ನ ಆ ಸ್ಪಾಟಲ್ಲಿ ಮಾಡಿದ್ದಾರೆ. ಪ್ರೀ ಮ್ಯಾಚಲ್ಲಿ ಅವರು ತಲೆಗೆ ಬಂದಿರಲಿಕ್ಕಿಲ್ಲ, ಅಥವಾ ಬಂದಿದ್ರೂ ಕೂಡ ಯಾರ ಹತ್ರನೂ ಡಿಸ್ಕಸ್ ಮಾಡಿಲ್ಲ ಅವರು. ಪೋಸ್ಟ್ ಮ್ಯಾಚ್ ಆದಮೇಲೆ ಆ ಎಮೋಷನಲ್ ಆಗಿದ್ದರು. 18 ವರ್ಷ ಆರ್ ಸಿ ಬಿ ಕಪ್ನ ಗೆದ್ದಿರಲಿಲ್ಲ. ಮತ್ತು ಆ ತಕ್ಷಣಕ್ಕೆ ಅವ್ರು ಹೇಳಿದ್ರಲ್ಲೂ ಕೂಡ ನನಗೆ ಅದನ್ನೊಂದು ಕ್ಲಿಪ್ಪಿಂಗ್ ನೋಡಿದ ತಕ್ಷಣ ಏನನ್ಸ್ತಂದರೆ, ವಿರಾಟ್ ಕೊಹ್ಲಿ ಅವರು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಜೊತೆ ಆಲ್ರೆಡಿ ಮಾತಾಡಿದರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರು ಗೌರ್ಮೆಂಟ್ ಆಫ್ ಕರ್ನಾಟಕ ಮತ್ತು ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಅವ್ರ ಹತ್ರ ಕಮ್ಯುನಿಕೇಷನ್ ಮಾಡಿದಾರ, ಈ ಥರ ನಾವು ಒಂದು ವೇಳೆ ಗೆದ್ದರೆ ಬರ್ತೀವಿ ಬೆಂಗಳೂರಿಗೆ, ಪೆರೇಡ್ ಮಾಡ್ತೀವಿ ಅಂತ. ಇಲ್ಲ ಅಂದರೆ ವಿರಾಟ್ ಕೊಹ್ಲಿ ಏಕ್ದಮ್ ನಾನು ನಾಳೆ ಬರ್ತೀನಿ, ಪೆರೇಡ್ ಮಾಡ್ತೀನಿ ಅಂತ ಯಾವ ಕಾನ್ಫಿಡೆನ್ಸಲ್ಲಿ ಹೇಳಿದರು? ಏನಕ್ಕಂದರೆ ಅವ್ರು ಹೇಳಬಾರ್ದು ಅಂತಲ್ಲ, ಒಬ್ಬ ಐಕಾನಿಕ್ ಸೂಪರ್ ಸ್ಟಾರ್, ಕ್ರಿಕೆಟ್ ಲೆಜೆಂಡ್, ಕೋಟ್ಯಾಂತರ ಜನ ಅಭಿಮಾನಿ ಇದ್ದಾರೆ, ಒನ್ ಆಫ್ ದ ಟಾಪ್ ಸೆಲೆಬ್ರಿಟೀಸ್ ಇನ್ ಇಂಡಿಯಾ. ನಾಳೆ ನಿಮ್ಮ ಊರಿಗೆ ಬರ್ತೀನಿ ನಾನು, ಪೆರೇಡ್ ಮಾಡೋಣ ಅಂದರೆ ಆಗಲೇ ತಲೆಗೆ ಬರಬೇಕು ಎಷ್ಟು ಲಕ್ಷ ಜನ ಬರ್ಬೋದು ಬೆಂಗಳೂರಿಗೆ ನಾಳೆ. ಬೆಂಗಳೂರು ಆಲ್ರೆಡಿ 2 ಕೋಟಿ ಮೇಲಿದ್ದಾರೆ ಜನ. ಅಲ್ಲಿ ಎಷ್ಟು ಜನ ಫ್ಯಾನ್ಸ್ ಇದ್ದಾರೆ, ಸುತ್ತಮುತ್ತ ಸ್ಟೇಟಿಂದೆಲ್ಲ ಬರೋ ಚಾನ್ಸಸ್ ಇದೆ ಅಂತ ಮುಂಚೆನೇ ಅನಲೈಸ್ ಮಾಡಬೇಕಿತ್ತು. ಅವರಾಗ ಹೇಳಿದರೆ ತಕ್ಷಣ ಮ್ಯಾಚ್ ಆದಮೇಲೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರು ಒಂದು ಸಲ ನಾವು ಗೌರ್ಮೆಂಟ್ ಆಫ್ ಕರ್ನಾಟಕ ಹತ್ರ ಮಾತಾಡಿ ಕನ್ಫರ್ಮೇಷನ್ ತೊಗೊಂಡು ಅವ್ರ ಒಪಿನಿಯನ್ ತೊಗೊಂಡು ನಾವು ಡಿಸೈಡ್ ಮಾಡೋಣ, ಟ್ವೀಟ್ ಮಾಡೋಕ್ಕಿಂತ ಮುಂಚೆ ಅಂತ ಮಾಡಬೇಕಿತ್ತು. ನನ್ನ ಪ್ರಕಾರ ಫಸ್ಟ್ ಎರರ್ ಆಗಿರೋದು ಅಲ್ಲಿ. ವಿರಾಟ್ ಕೊಹ್ಲಿ ಅವರು ಹೇಳೋಕ್ಕಿಂತ ಮುಂಚೆ ಒಂದು ಸಲ ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಬೇಕಿತ್ತು, ಒಂದು ಸಲ ಗೌರ್ಮೆಂಟ್ ಪರ್ಮಿಷನ್ ತೊಗೋಬೇಕಿತ್ತು. ಇಲ್ಲ, ಅವ್ರು ಎಮೋಷನಲ್ ಆಗಿ ಹೇಳಿದಾರ, ಓಕೆ, ನೆಕ್ಸ್ಟ್ ಯಾರು ಮಾತಾಡಬೇಕಿತ್ತು? ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರು ಕರ್ನಾಟಕ ಗೌರ್ಮೆಂಟ್ ಹತ್ರ ಮಾತಾಡಬೇಕಿತ್ತು. ಈ ಥರ ಇದೆ, ಅನಿಸಿಕೆ ಇದೆ, ನಿಮ್ಮದೇನು? ಯಾಕಂದರೆ ಗೌರ್ಮೆಂಟ್ ಈಸ್ ಸುಪೀರಿಯರ್ ಹಿಯರ್, ಬಿಯಾಂಡ್ ಎನಿ ಲೀಗ್ಸ್, ಬಿಯಾಂಡ್ ಎನಿ ಟ್ರೂಪ್ಸ್. ಗೌರ್ಮೆಂಟ್ ಈಸ್ ಸುಪೀರಿಯರ್ ಹಿಯರ್, ಆಯಿತಾ? ಗೌರ್ಮೆಂಟ್ ಏನು ಡಿಸಿಷನ್ ತೊಗೊಳ್ಳೋದು ಅದಕ್ಕೆ ಎಸ್ ಅನ್ಬೇಕು ಅವರು, ವಿರಾಟ್ ಕೊಹ್ಲಿ ಅವರು ಆಗಿರಲಿ, ಯಾರು ಆಗಿರಲಿ. ಅಲ್ಲಿ ಮೊದಲೇ ತಪ್ಪಾಯಿತು. ನಾಳೆ ಬರ್ತೀವಿ ಅಂತ ಹೇಳಿದ ತಕ್ಷಣ ರಾತ್ರಿ ಇಡೀ ಬೆಂಗಳೂರಿನಲ್ಲಿ ಸೆಲೆಬ್ರೇಷನ್ ಆಗಿದೆ. ಒಂದು ಏರಿಯಾ ಅಂತಲ್ಲ, ಇಡೀ ಬೆಂಗಳೂರು, ಇಡೀ ಕರ್ನಾಟಕದಲ್ಲೇ ಸೆಲೆಬ್ರೇಷನ್ ಆಗಿದೆ, ಅದು ಬೇರೆ ಮಾತು. ಬಟ್ ಇಲ್ಲಿ ಸಿಚುವೇಶನ್ ಇರೋದು ಬೆಂಗಳೂರು ಇರೋದ್ರಿಂದ ಇಡೀ ಬೆಂಗಳೂರಲ್ಲಿ ರಾತ್ರಿ ಜನ ಸೇರಿದ್ದಾರೆ. ನಾನು ಕೂಡ ಹೋಗಿದ್ದೆ, ಕನಕಪುರ ರೋಡಲ್ಲಿ ಎಲ್ಲ ಕಡೆ ಜನ ಇದ್ದರು. ಒಂದೊಂದು ಸರ್ಕಲಲ್ಲೂ 500 ಜನ ಇದ್ದರು. ಇಡೀ ಬೆಂಗಳೂರಲ್ಲಿ ಎಷ್ಟು ಲಕ್ಷ ಜನ ಸೆಲೆಬ್ರೇಟ್ ಮಾಡಿದ್ದಾರೆ ನೀವು ಯೋಚನೆ ಮಾಡಿ. ಆ ಅನಾಲಿಸಿಸ್ ಪ್ರಕಾರ ಪೊಲೀಸರು ಒಂದು ಟ್ರೈಲರ್ನ ಆಲ್ರೆಡಿ ನೋಡಿದ್ದಾರೆ ರಾತ್ರಿನೇ. ಗೌರ್ಮೆಂಟು ಆಲ್ರೆಡಿ ನೋಡಿದ್ದಾರೆ ಎಷ್ಟು ಜನ ಹೆಂಗೆಲ್ಲ ಆಡಿದ್ದಾರೆ, ಪಬ್ಲಿಕ್ ಪ್ರಾಪರ್ಟೀಸ್ ಎಷ್ಟು ಲಾಸ್ ಆಗಿದೆ, ಪ್ರೈವೇಟ್ ಪ್ರಾಪರ್ಟೀಸ್ಗಳಿಗೆ ಎಷ್ಟು ಲಾಸ್ ಆಗಿದೆ. ನಾಳೆ ಇದೇ ಎನರ್ಜಿಲಿ ಏನೋ ವಿಕ್ಟ್ರಿ ಪೆರೇಡೋ ಅಥವಾ ಈ ಟ್ರೋಫಿ ಎಲ್ಲ ಕೊಡೋ ಥರ ವಿಧಾನಸೌಧ ಕಾರ್ಯಕ್ರಮನೋ ಚಿನ್ನಸ್ವಾಮಿ ಕಾರ್ಯಕ್ರಮನೋ
ಆದರೆ ಏನೇನೆಲ್ಲ ಡ್ಯಾಮೇಜ್ ಆಗ್ಬೋದು ಅಂತ ಆಲ್ರೆಡಿ ಅನಲೈಸ್ ಮಾಡಿದ್ದಾರೆ. ಪೊಲೀಸರಿಗೆ ತಪ್ಪಂತ ನಾನು ಇಲ್ಲಿ ಹೇಳ್ತಾನೆ ಇಲ್ಲ, ದೇ ಹ್ಯಾವ್ ಡನ್ ಇನ್ಕ್ರೆಡಿಬಲ್ ಜಾಬ್. ಅದ್ರ ಬಗ್ಗೆನೂ ನಾನು ಅನಲೈಸ್ ಮಾಡ್ತೀನಿ ಹೇಗೆ ಅವ್ರ ಜಾಬ್ ಇನ್ಕ್ರೆಡಿಬಲ್ ಆಗಿದೆ ಅಂತ. ಬಟ್ ಅಲ್ಲೇ ಒಂದು ಟ್ರೈಲರ್ ಸಿಕ್ಕಿದೆ, ಆದರೂ ಕೂಡ ಸೆಕೆಂಡ್ ಎರರ್ ಆಗಿದ್ದು, ಫಸ್ಟ್ ಎರರು ಹೇಳ್ದಂಗೆ ವಿರಾಟ್ ಕೊಹ್ಲಿಯವರು ಹೇಳಿರೋದು, ಸೆಕೆಂಡ್ ಎರರು ರಾತ್ರಿ ಇಷ್ಟ ಆದರೂ ಬೆಳಗ್ಗೆ ನಿನ್ನೆ ಮಾಡಿದ ಪ್ಲ್ಯಾನ್ ಪ್ರಕಾರನೇ ಗೌರ್ಮೆಂಟ್ ಹೋಗಿರೋದು. ಆಯಿತಾ, 4 ಗಂಟೆ ತನಕ ಪೊಲೀಸರು ಮನೆಗೆ ಹೋಗಿಲ್ಲ. ಎಲ್ಲರೂ ಡ್ರೈನ್ಡ್ ಔಟ್ ಆಗಿದ್ದಾರೆ. ಅವ್ರ ಎನರ್ಜಿ ಎಲ್ಲ ರಾತ್ರಿ ಕ್ರೌಡ್ ಮಾಪ್ ಕಂಟ್ರೋಲಿಂಗಲ್ಲೇ ಆಗಿದೆ. ಬೆಳಗ್ಗೆ ಬಂದು ಡ್ಯೂಟಿ ಮಾಡಬೇಕಂದ್ರೆ ಹೇಗಾಗುತ್ತೆ? ಆ ವಿಚಾರಕ್ಕೂ ಬರ್ತೀನಿ ನಾನು ಮುಂದೆ. ಈಗ ಜೂನ್ 4ನೇ ತಾರೀಕು ಅರೌಂಡ್ 8 AM 8 ಗಂಟೆ ಬೆಳಗ್ಗೆ ಪೊಲೀಸ್ ಕಮಿಷನರ್ ಬಿ ದಯಾನಂದ ಬ್ರೀಫ್ಡ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ರಿಕ್ವೆಸ್ಟಿಂಗ್ ದ ಇವೆಂಟ್ ಬಿ ಪೋಸ್ಟ್ಪೋನ್ಡ್ ಡ್ಯೂ ಟು ಫ್ಯಾಟಿಗ್ ಆ್ಯಂಡ್ ಲ್ಯಾಕ್ ಆಫ್ ಪ್ರಿಪರೇಷನ್ ಟೈಮ್. ಒಬ್ಬ IPS ಅಧಿಕಾರಿ, ಸೀನಿಯರ್ ಮೋಸ್ಟ್ ಆಫೀಸರ್, ಬ್ಯಾಂಗ್ಳೂರು ಕಮಿಷನರು ಡೈರೆಕ್ಟಾಗಿ ಚೀಫ್ ಮಿನಿಸ್ಟರ್ ಹತ್ರ ಹೇಳಿದ್ದಾರೆ, ಆಗಲ್ಲ ಸರ್, ಇವೆಂಟ್ ಆಗಲ್ಲ, ತುಂಬ ಕ್ರೌಡ್ ಇದೆ, ಕ್ರೌಡ್ ಕಂಟ್ರೋಲ್ ಮಾಡೋಕ್ಕೆ ನಮ್ಮ ಹತ್ರ ಫೋರ್ಸ್ ಇಲ್ಲ, ಪ್ರಿಪರೇಷನ್ ಟೈಮ್ ಇಲ್ಲ, ಪ್ಲೀಸ್ ಪೋಸ್ಟ್ಪೋನ್ ಮಾಡಿ ಅಂತ. ಆದರೂ ಕೂಡ ಆಗಿಲ್ಲ. RCB ಮ್ಯಾನೇಜ್ಮೆಂಟ್ಸ್ ಆ್ಯಕ್ಷನ್ಸ್. RCB ಅವರು ಇಲ್ಲಿ ಪೊಲೀಸ್ನ ಬೈಪಾಸ್ ಮಾಡಿ ಆಲ್ರೆಡಿ ಅವರು ಹಿಂದಿನ ದಿನ ಅಂದರೆ ಜೂನ್ 3ನೇ ತಾರೀಕು ಆಲ್ರೆಡಿ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಹೋಗಿ ಪೊಲೀಸ್ ಅವ್ರ ಹತ್ರ ಆಲ್ರೆಡಿ ರಿಕ್ವೆಸ್ಟ್ ಕೇಳಿದ್ದಾರೆ, ನಾಳೆ ಈ ಥರ RCB ವಿನ್ ಆದರೆ ನಾವು ಇಲ್ಲಿ ಇವೆಂಟ್ ಮಾಡ್ತೀವಿ ಅಂತ. ಆದರೆ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಸಿಬ್ಬಂದಿ ಇದಕ್ಕೆ ಅಪ್ರೂವ್ ಮಾಡಿಲ್ಲ. ಅವ್ರು ಹೇಳಿದ್ದಾರೆ ಆಗಲ್ಲ. ಇದಾದಮೇಲೂ ಕೂಡ ದೇ ಹ್ಯಾವ್ ಬೈಪಾಸ್ಡ್ ದ ಪೊಲೀಸ್ ಆ್ಯಂಡ್ ಅಪ್ರೋಚ್ಡ್ ಡೆಪ್ಯೂಟಿ CM ಡೈರೆಕ್ಟ್ಲಿ ಫಾರ್ ಅಪ್ರೂವಲ್. ತುಂಬ ಪೊಲಿಟಿಕಲ್ ಆಗಿ ಹೋಗಿದ್ದಾರೆ, ಆಮೇಲೆ ಅಪ್ರೂವಲ್ ತೊಗೊಳಕ್ಕೆ ಹೋಗಿದ್ದಾರೆ. ಈ ಪೊಲೀಸ್ ಹತ್ರ ಆಪೋಸಿಷನ್ ಇದ್ದರೂ ಕೂಡ ಪೊಲಿಟಿಕಲ್ ಪ್ರೆಷರ್ನ ಬಿಲ್ಡ್ ಮಾಡಿದ್ದಾರೆ RCB ಅವರು. ಇದಾದಮೇಲೆ ಸುಮಾರು ಒಂದು 11 ಗಂಟೆಗೆ ಹೈ ಲೆವೆಲ್ ಮೀಟಿಂಗ್ ಆಗುತ್ತೆ CM's ರೆಸಿಡೆನ್ಸಲ್ಲಿ. ನಾನು ಏನೇ ಹೇಳ್ತಾ ಇರೋದು ಎಲ್ಲ ಕೂಡ ಓಪನ್ ಸೋರ್ಸಲ್ಲಿದೆ. ಪಬ್ಲಿಕೇಶನ್ಸ್ ಎಲ್ಲ ಪೇಪರು, ನ್ಯೂಸು ಎಲ್ಲದಲ್ಲಿ ಬಂದಿರೋ ಇನ್ಫಾರ್ಮೇಷನ್ನೇ ನಾನು ಕ್ಯೂರೇಟ್ ಮಾಡಿ ನಾನು ಒಂದು ಕಡೆ ಅದನ್ನು ಡ್ರಾಫ್ಟ್ ಮಾಡ್ಕೊಂಡು ನಿಮ್ಗೆ ಹೇಳ್ತಾ ಇರೋದು. ಬೆಳಗ್ಗೆ 11 ಗಂಟೆಗೆ CM ರೆಸಿಡೆನ್ಸಲ್ಲಿ ಮೀಟಿಂಗ್ ಆಗುತ್ತೆ. ಆ ಮೀಟಿಂಗಲ್ಲಿ CM ಸಿದ್ದರಾಮಯ್ಯ ಅವರು ಇರ್ತಾರೆ, ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಅವರು ಇರ್ತಾರೆ, ಸ್ಟೇಟ್ ಪೊಲೀಸ್ ಚೀಫ್ MA ಸಲೀಂ, ADGP ಹೇಮಂತ್ ನಿಂಬಾಲ್ಕರ್, ಸೀನಿಯರ್ ಟ್ರಾಫಿಕ್ ಸಿಟಿ ಪೊಲೀಸ್ ಆಫೀಸರ್ಸ್, ಇವೆಂಟ್ ಮ್ಯಾನೇಜರ್ಸ್ ಫ್ರಮ್ KSCA ಆ್ಯಂಡ್ DNA ನೆಟ್ವರ್ಕ್ಸ್, ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಇದು, ಆಮೇಲೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್. ಇದರಲ್ಲಿ ಪೊಲೀಸ್ ಸಿಬ್ಬಂದಿಗಳು ಹೇಳಿದ್ದಾರೆ, ನಮಗೆ ಟೈಮ್ ಇಲ್ಲ, ಕ್ರೌಡ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಸೊ ಬೇಡ ಈವೆಂಟು ಅಂತ. ಆಮೇಲೆ ಟಿಕೆಟಿಂಗ್ ಸಿಸ್ಟಮ್ಮು ಇರಲಿಲ್ಲ, ಮತ್ತು ಆಗಲ್ಲ ಅಂತ ಹೇಳಿದಾಗ ಕೊನೆಗೇನಾಗಿದೆ, ಒಂದು ಒಳ್ಳೆ ಕೆಲಸ ಆಗಿರೋದು ಇದರಲ್ಲಿ ವಿಕ್ಟ್ರಿ ಪೆರೇಡ್ನ ಕ್ಯಾನ್ಸಲ್ ಮಾಡಿಸಿದ್ದಾರೆ. ಅಕಸ್ಮಾತ್ ವಿಕ್ಟ್ರಿ ಪೆರೇಡ್ ಆಗಿದ್ದರೆ ನನ್ನ ಒಪಿನಿಯನ್ ಏನಂದರೆ 11 ಜನ ಅಲ್ಲ, ತುಂಬ ಜನ ಸತ್ತೋಗಿರೋರು ಹಾನೆಸ್ಟಾಗಿ. ಏನಕ್ಕಂದರೆ ವಿಕ್ಟ್ರಿ ಪೆರೇಡ್ ಪ್ಲ್ಯಾನ್ ಆಗಿದ್ದಿದ್ದು ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ತನಕ. ನೀವು ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಅಂತರ ನೋಡಿದ್ರೆ ಸುಮಾರು 2.5 ಕಿಲೋಮೀಟ್ರು. 2.5 ಕಿಲೋಮೀಟ್ರ್ನಲ್ಲಿ ರೋಡ್ಗಳು ತುಂಬ ಏನು ದೊಡ್ಡದಿದೆ, ತುಂಬ ಏನು ದೊಡ್ಡದಿಲ್ಲ, ಅಷ್ಟು ಲಕ್ಷ ಜನ ಬರ್ತಾರೆ. ಹೆಂಗೆ ಕಂಟ್ರೋಲ್ ಮಾಡ್ತೀರಾ ಸರ್? 2.5 ಕಿಲೋಮೀಟ್ರ್ ಅಂತರ, ಆಲ್ಮೋಸ್ಟ್ ಒಂದು 3ರಿಂದ 4 ಲಕ್ಷ ಜನ ಮಿನಿಮಮ್ ನಾನು ಹೇಳ್ತಾ ಇರೋದು ಬಂದರೆ ಹೆಂಗೆ ಕಂಟ್ರೋಲ್ ಮಾಡ್ತೀರಾ? ಪೆರೇಡಲ್ಲಿ VVIPಸು ಎಲ್ಲರೂ ಇರ್ತಾರೆ, ಅವ್ರ ಫ್ಯಾಮಿಲೀಸು, ಫ್ರೆಂಡ್ಸು ಎಲ್ಲರೂ ಇರ್ತಾರೆ. ಅವ್ರ ಸುತ್ತ ಪೊಲೀಸ್ನ ಹಾಕಿ ಅವ್ರ ಸುತ್ತ ಜನ ಅಂದರೆ ಹೆಂಗೆ ಆಗ್ತಿತ್ತಾ? ಪೆರೇಡ್ ಅಂದರೆ ಅಕಸ್ಮಾತ್ ನೀವು ಪೆರೇಡೇ ಮಾಡೋದಿದ್ದರೆ ಸಿಟಿ ಫುಲ್ ಪೆರೇಡ್ ಮಾಡಬೇಕಿತ್ತು. ಇಂಪಾರ್ಟೆಂಟ್ ರೋಡ್ಗಳು ಯಾವುದಿದೆ, ಇನ್ಫ್ರಾಸ್ಟ್ರಕ್ಚರಲ್ಲಿ ಯಾವುದ್ಯಾವುದು ರೋಡ್ಗಳು ತುಂಬ ದೊಡ್ಡದಿದೆ, ಆ ರೋಡ್ಗಳಿಗೆಲ್ಲ ಹೋಗಿ ಜನ ಎಲ್ಲಿರ್ತಾರೆ ಅಲ್ಲ ಮಾಡಿದರೆ ಡಿಸ್ಟ್ರಿಬ್ಯೂಟ್ ಆಗ್ತಿತ್ತು ಕ್ರೌಡು. 2.5 ಕಿಲೋಮೀಟರ್ ಪೆರೇಡ್ ಅಂತಾರೆ, ಅದನ್ನು ವಾಕಿಂಗ್ ಅಂತಾರೆ ಸರ್. ಪೆರೇಡ್ ಅಂದರೆ ನೀವು ಒಂದು ಮಿನಿಮಮ್ ಒಂದು 10-15 ಕಿಲೋಮೀಟ್ರ್ ಮಾಡಿದರೆ ಜನ ಏನು ಮಾಡ್ತಿದ್ರು, ಅವ್ರ ಮನೆಯಿಂದ ಯಾವ್ದು ಹತ್ರ ಇದೆ ಆ ಸ್ಪಾಟಿಗೆ ಬಂದು ನೋಡ್ತಿದ್ರು. ಅದೊಂದು ಒಳ್ಳೆ ಐಡಿಯಾ. 2.5 ಕಿಲೋಮೀಟ್ರ್ ಪೆರೇಡಲ್ಲಿ 4 ಲಕ್ಷ ಜನ ಬಂದರೆ ಕಾಲು ತುಳಿತ ಆಗೇ ಆಗುತ್ತೆ. ಸೊ ಇದನ್ನು ಪೊಲೀಸವ್ರು ಬೇಡ ಅಂತ ಹೇಳಿದ್ದಾರೆ.
ಇದೊಂದು ಒಳ್ಳೆ ಡಿಸಿಷನ್ ಸರ್. ಇದು ಏನಾದರೂ ಪೆರೇಡ್ ಆಗಿದ್ದರೆ ದ ಹೋಲ್ ಇವೆಂಟ್ ವುಡ್ ಬಿ ಎ ಡಿಸಾಸ್ಟರ್ ಫಾರ್ ಕರ್ನಾಟಕ. ಈಗಲೇ ಡಿಸಾಸ್ಟರ್ ಆಗಿದೆ, ಇಟ್ ವುಡ್ ಬಿ ಎ ಬಿಗ್ ಡಿಸಾಸ್ಟರ್. ಇದು ತಪ್ಪಿದೆ. ಸೊ ಆಯಿತು, ಪೆರೇಡ್ ಬೇಡ, ನಮ್ಮ ಪ್ರಾಪರ್ ಪ್ಲ್ಯಾನ್ ಏನಿದೆ ಚಿನ್ನಸ್ವಾಮಿದಲ್ಲಿ ಮತ್ತು ವಿಧಾನಸೌಧದಲ್ಲಿ ಹೋಗೋಣ ಅಂತ ಹೇಳಿದ್ದಾರೆ. ಸೊ ಅದು ಮೀಟಿಂಗ್ ಔಟ್ಕಮ್ ಆಯಿತು. ಇದಾದ ಮೇಲೆ ಟ್ರಾಫಿಕ್ ಪೊಲೀಸ್ ಅಡ್ವೈಸರಿ ಬರುತ್ತೆ, ಇಶ್ಯೂಡ್ ಬೈ ಬೆಂಗಳೂರು ಟ್ರಾಫಿಕ್ ಪೊಲೀಸು. ಎಂಟ್ರಿ ಓನ್ಲಿ ವಿತ್ ವ್ಯಾಲಿಡ್ ಟಿಕೆಟ್ಸ್ ಆ್ಯಂಡ್ ಪಾಸಸ್, ಲಿಮಿಟೆಡ್ ಪಾರ್ಕಿಂಗ್, ಪಬ್ಲಿಕ್ ಅಡ್ವೈಸ್ಡ್ ಟು ಯೂಸ್ ಮೆಟ್ರೋ ಆರ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಪಬ್ಲಿಕ್ ರಿಕ್ವೆಸ್ಟೆಡ್ ಟು ಕೋಆಪರೇಟ್ ಅಂತ ಹೇಳಿದ್ದಾರೆ. ವ್ಯಾಲಿಡ್ ಟಿಕೆಟ್, ವ್ಯಾಲಿಡ್ ಪಾಸಸ್ ಅಂತ ಹೇಳಿ ಟಿಕೆಟ್ನ ಕಂಪ್ಲೀಟ್ಲಿ ಫ್ರೀ ಬಿಟ್ಟಿದ್ದಾರೆ. ನೀವು ಟಿಕೆಟೇ ಫ್ರೀ ಬಿಡಬೇಕಂತ ಇದ್ದಿದ್ರೆ ರಾತ್ರಿನೇ ಬಿಡ್ಬೋದಾಯಿತು. ಮಧ್ಯಾಹ್ನ 3 ಗಂಟೆ 2:15 ಟಿಕೆಟ್ನ ಫ್ರೀ ಬಿಟ್ಟು ಸಂಜೆ 5 ಗಂಟೆಗೆ ಸ್ಟೇಡಿಯಂಗೆ ಬನ್ನಿ ಅಂದರೆ ಆಲ್ರೆಡಿ ನೀವು ಬಿಡೋ ಟೈಮಲ್ಲಿ ಸ್ಟೇಡಿಯಮಲ್ಲಿ ಲಕ್ಷಾಂತರ ಜನ ಇದ್ದರು. ಅವರೆಲ್ಲ ಏನು ಮಾಡ್ತಾರೆ ಸರ್? ಒಳಗಡೆ ಹೋಗಿರೋರ್ನೇನು ವಾಪಸ್ ಕಳ್ಸೋಕ್ಕಾಗುತ್ತಾ ನೀವು? ಆಗಲ್ಲ. ಅದೊಂದು ದೊಡ್ಡ ಬ್ಲೆಂಡರ್. ಇದು ಮಿಸ್ಟೇಕ್ ನಂಬರ್ 3. ಮಿಸ್ಟೇಕ್ ನಂಬರ್ 1 ವಿರಾಟ್ ಕೊಹ್ಲಿ ಅನೌನ್ಸ್ಮೆಂಟ್, ಆಯಿತಾ. ಮಿಸ್ಟೇಕ್ ನಂಬರ್ 2 RCB ಬೈಪಾಸಿಂಗ್ ಪೊಲೀಸ್ ವಾರ್ನಿಂಗ್ಸ್. ಮಿಸ್ಟೇಕ್ ನಂಬರ್ 3 ಇದರಲ್ಲಿ ಮಿಸ್ಟೇಕ್ ನಂಬರ್ 3ಯಲ್ಲಿ ಟಿಕೆಟ್ಸು ಫ್ರೀ ಆಗಿಬಿಟ್ಟಿತ್ತು, ಆಯಿತಾ. ಇದಾದಮೇಲೆ 2:45ಗೆ 1:15ಗೆ RCB ಅವರು ಬರಬೇಕಿತ್ತು HAL ಏರ್ಪೋರ್ಟಿಗೆ. ಅವ್ರು ಬರೋಕ್ಕಾಗಲಿಲ್ಲ. 2:45ಗೆ ಬರ್ತಾರೆ. ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅವ್ರನ್ನ ರಿಸೀವ್ ಮಾಡೋಕ್ಕೆ ಹೋಗ್ತಾರೆ. RCB ಟೀಮ್ ಲ್ಯಾಂಡ್ಸ್ ಅಟ್ HAL ಏರ್ಪೋರ್ಟ್. 3:15ಗೆ ಈಗ ಆಲ್ರೆಡಿ ಅವ್ರು ಬಂದು ಇಳಿದ ಮೇಲೂ ಕೂಡ ಅಲ್ಲೊಂದು ವಾರ್ನಿಂಗ್ ಅಂತ ಇರಬೇಕಿತ್ತು. ಏನಂದರೆ ನೀವು HAL ಏರ್ಪೋರ್ಟಿಗೆ ನೀವು ಟಿ ವಿಲೂ ನೋಡಿದ್ರೆ HAL ಏರ್ಪೋರ್ಟಿಗೆ ಯಾವಾಗ ಬಂದು ಇಳಿದ್ರು ಆಲ್ರೆಡಿ ಅಲ್ಲಿ 20-30 ಸಾವಿರ ಜನ ಇದ್ದರು. ಏರ್ಪೋರ್ಟ್ ಮುಂದೆ ಮತ್ತು ಏರ್ಪೋರ್ಟಿಂದ ವೆಸ್ಟ್ ಎಂಡ್ಗೆ ವಿಧಾನಸೌಧಕ್ಕೂ ರೋಡ್ ಹೋಗುತ್ತಲ್ಲ, ಅಲ್ಲೆಲ್ಲ ಜನಗಳಿದ್ದರು. ಆ ಜನಗಳು ನೋಡೇ ಒಂದು ಸಲ ಅನಲೈಸ್ ಮಾಡ್ಬೋದಾಯಿತು. ಇಲ್ಲ, ಸಿಚುವೇಶನ್ಸ್ ಕೈಬಿಟ್ಟು ಹೋಗ್ತಾ ಇದೆ, ರೀಥಿಂಕ್ ಮಾಡೋಣ, ಇನ್ನೊಂದ್ಸಲ ಬೇರೆ ಥರ ಥಿಂಕ್ ಮಾಡೋಣ, ಪೋಸ್ಟ್ಪೋನ್ ಮಾಡ್ಬೋದಾ ಏನು ಅಂತ ಏನಾದ್ರು ಮಾಡ್ಬೋದಾಯಿತು. ಆವಾಗಲೂ ಮಾಡಲಿಲ್ಲ, ಆಯಿತಾ. ಕೊನೆಗೆ 3:15 ಆಲ್ 30,000 ಸೀಟ್ಸ್ ಅಟ್ ಚಿನ್ನಸ್ವಾಮಿ ಸ್ಟೇಡಿಯಂ ಫಿಲ್ಡ್. ಎಲ್ಲ ಸೀಟ್ಗಳು ಫಿಲ್ಡ್ ಆಗಿತ್ತು, ಜನಸ್ತೋಮ ಆಗಿತ್ತು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಕ್ರೌಡ್ ಎಸ್ಟಿಮೇಟ್ 2.5 lakhs ಪೀಪಲ್ ಔಟ್ಸೈಡ್ ದ ಸ್ಟೇಡಿಯಂ. ಸ್ಟೇಡಿಯಂ ಒಳಗಡೆ ಫುಲ್ ಆಗಿತ್ತು. ಸ್ಟೇಡಿಯಂ ಸುತ್ತಮುತ್ತ ಎಲ್ಲ ಸೇರಿ 2.5 ಲಕ್ಷ ಜನ ಇದ್ದರು, ಆಯಿತಾ. ಆಮೇಲೆ 3:35 PM ಫಸ್ಟ್ ಫೇಟಲ್ ಇನ್ಸಿಡೆಂಟ್ ಅಟ್ ಗೇಟ್ ನಂಬರ್ 20. ಗೇಟ್ ನಂಬರ್ 20ಯಲ್ಲಿ ಮೊದಲ ಇನ್ಸಿಡೆಂಟ್ ಆಗಿರೋದು. ಏನು, ಗೇಟ್ನ ಓಪನ್ ಮಾಡಿದರೆ ಸ್ವಲ್ಪ ಜನ ನುಗ್ಗಿಬಿಟ್ಟಿದ್ದಾರೆ ಸ್ಟೇಡಿಯಂ ಒಳಗಡೆ. ಆ ನುಗ್ಗಿರೋದಲ್ಲಿ ಮೊದಲನೇ ಸಾವಾಗಿದೆ. ಕ್ರೌಡ್ ಪ್ರೆಷರು ಮತ್ತು ಪ್ಯಾನಿಕ್ಕಿಂದ ಆಗಿದೆ ಇದು. ಕ್ಯಾಶುಯಾಲಿಟೀಸ್ ಬಂದರೆ 4 ಡೆಡ್ ಅಟ್ ಗೇಟ್ ನಂಬರ್ 7. 4 ಜನ ಗೇಟ್ ನಂಬರ್ 7, 2 ಗೇಟ್ ನಂಬರ್ 6, 1 ಗೇಟ್ ನಂಬರ್ 1. ಆಮೇಲೆ 4 ಜನ ಗೇಟ್ 17ಇಂದ ಗೇಟ್ 21 ತನಕ ಸತ್ತಿದ್ದಾರೆ. ಟೋಟಲ್ 11 ಜನ. ಇಂಜರ್ಡ್ ಪೀಪಲ್ ಬಂದು 47. ಇನ್ನೂ ತುಂಬ ಜನಕ್ಕೆ ಏಟಾಗಿದೆ. ಮೇಜರಾಗಿ ಇಂಜೂರ್ ಆಗಿರೋರು 47 ಇರಬಹುದು. ಆಮೇಲೆ ನಾನು ಕೂಡ ಸ್ಟೇಡಿಯಂಗೆ ಹೋಗಿದ್ದೆ. ಎಲ್ಲೂ ಕೂಡ ಆ್ಯಂಬುಲೆನ್ಸ್ ವ್ಯವಸ್ಥೆ ಇರಲಿಲ್ಲ ಸರ್. ನಾನೊಂದು ಕ್ವಶನ್ ಕೇಳೋಕ್ಕೆ ಇಷ್ಟಪಡ್ತೀನಿ. KSA ಅವರು ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ರಿಕ್ವೆಸ್ಟ್ ಮಾಡಬೇಕಾದ್ರೆ ಇವ್ರ ಹತ್ರ ಇನ್ಫ್ರಾಸ್ಟ್ರಕ್ಚರೇ ಇಲ್ಲ, ಮತ್ತು ಹೇಗೆ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಹೇಳ್ತಾರೆ. ಅಷ್ಟು 21 ಗೇಟ್ ಇದೆ. 21 ಗೇಟಲ್ಲೂ ಮಿನಿಮಮ್ 2 ಆ್ಯಂಬುಲೆನ್ಸ್ ಇರಬೇಕು. 33,000 ಜನ ಕ್ರೌಡ್ ಒಳಗಡೆ ಇದ್ದಾರೆ, 30,000 ಆಚೆ ಇರ್ತಾರೆ. ಎಷ್ಟು ಆ್ಯಂಬುಲೆನ್ಸ್ ಇರಬೇಕು ನಿಮ್ಮ ಹತ್ರ? ಆ್ಯಂಬುಲೆನ್ಸೇ ಇಲ್ಲ, ನೀವು ಇನ್ಫ್ರಾಸ್ಟ್ರಕ್ಚರೇ ಇಲ್ಲ, ನೀವು ಹೆಂಗೆ ಪ್ಲ್ಯಾನ್ ಮಾಡ್ತೀರಾ ಅಂತ ನಂಗೆ ಅರ್ಥ ಆಗ್ತಿಲ್ಲ ಇಲ್ಲಿ, ಆಯಿತಾ. ಆಮೇಲೆ ಈ ಇನ್ಸಿಡೆಂಟ್ ನಡೆದಾಗ 3:35ಕ್ಕೆ ನಮ್ಮ RCB ಟೀಮು ವಿಧಾನಸೌಧದಲ್ಲಿತ್ತು. ಎಲ್ಲರಿಗೂ ಬಹುಮಾನ ವಿತರಣೆ ಕಾರ್ಯಕ್ರಮ ಆಗ್ತಿತ್ತು, ಸನ್ಮಾನ ವಿತರಣೆ ಕಾರ್ಯಕ್ರಮ ಆಗ್ತಿತ್ತು. ಬಹುಮಾನ ಆಲ್ರೆಡಿ ಸಿಕ್ಕಾಗಿದೆ, ಸನ್ಮಾನ ವಿತರಣೆ ಆಗ್ತಿತ್ತು. ಆಮೇಲೆ 4:15 5:30 ತನಕ ಈ ಫೆಲಿಸಿಟೇಷನ್ 4:15 5:30 ತನಕ ಈ ಫೆಲಿಸಿಟೇಷನ್ ಪ್ರೋಗ್ರಾಮ್ ವಿಧಾನಸೌಧದಲ್ಲಿ ಆಗಿರೋದು. ಅಂದರೆ ಇದಕ್ಕಿಂತ 1 hour ಮುಂಚೆನೇ ಜನ ಸತ್ತೋಗಿದ್ದಾರೆ. ಇದಾದಮೇಲೆ 1 hour ಆದಮೇಲೆ ವಿಧಾನಸೌಧದಲ್ಲಿ ಆಗಿರೋದು. ಸುಮಾರು 1 hour ಗ್ಯಾಪ್ ಇದೆ
ಬೇಡ, ಇನ್ಫಾರ್ಮೇಷನ್ ಮುಟ್ಟೋದು ಲೇಟ್ ಆಯಿತು, ಅರ್ಧ ಗಂಟೆ ಗ್ಯಾಪ್ ಇದೆ, ಆಗಲೂ ಕೂಡ ಬೇಡ, ಜನ ಸತ್ತೋಗಿದ್ದಾರೆ, ಪ್ರೋಗ್ರಾಮ್ನ ನಿಲ್ಲಿಸೋಣ ಅಂತ ಗೌರ್ಮೆಂಟ್ ಕಾಲ್ ತೊಗೋಬೋದಾಯಿತು. ಇಲ್ಲ ಬೇಡ, RCB ಮ್ಯಾನೇಜ್ಮೆಂಟ್ ಅವರು ಕಾಲ್ ತೊಗೋಬೋದಾಯಿತು. ಇಬ್ಬರು ಮಾಡಲಿಲ್ಲ. ಆಮೇಲೆ 4:30ರಿಂದ 5:30 ತನಕ ಯಾವಾಗ ಈ ಕಾರ್ಯಕ್ರಮ ಆಗ್ತಿತ್ತು, ನಾವು ಅದಲ್ಲೆಲ್ಲ ಟಿ ವಿಲೆಲ್ಲ ನೋಡ್ತಿದ್ವಿ. ಏನು ದೊಡ್ಡ ದೊಡ್ಡ ಮರಗಳ ಮೇಲೆಲ್ಲ ಜನಗಳು, 10 ಜನಗಳು ಹತ್ತಿತ್ತಿದ್ರು, RCB ಫ್ಲ್ಯಾಗ್ನ ಇದು ಮಾಡ್ತಿದ್ರು. ಆವಾಗ ಅದನ್ನು ನೋಡಿಕೊಂಡು ಸ್ಟೇಜ್ ಮೇಲಿರೋ ಎಲ್ಲ ಪ್ಲೇಯರ್ಸು ನಗಾಡ್ತಿದ್ರು. ಅಲ್ಲ ಸರ್, ಒಬ್ಬ ಸೆಲೆಬ್ರಿಟಿ ಆದವರು ಅಲ್ಲೇ ನಿಂತ್ಕೊಂಡು ಯಾರಿಗಾರು ಹೇಳಿ ವಾರ್ನಿಂಗ್ ಕೊಡಿಸ್ಬೋದಾಯ್ತಾ, ಬೇಡ ಇಳಿರಿ, ಸಾವು ನೋವು ಸಂಭವಿಸುತ್ತೆ, ಇಳಿರಿ ಅಂತ ಒಂದು ವಾರ್ನಿಂಗ್ ಕೊಡ್ಬೋದಾಯ್ತು. ಇಲ್ಲ, ಯಾರೂ ಹಂಗೆ ಮಾಡಲಿಲ್ಲ ಸರ್. ಎಲ್ಲ ಅವರವ್ರನ್ನೇ ನೋಡ್ಕೋತಾ ಇದ್ರು, ಅವರವರೇ ನಗಾಡ್ತಿದ್ರು, ಎಂಜಾಯ್ ಮಾಡ್ತಿದ್ರು. ಬಟ್ ಸತ್ತಿರೋದು ಯಾರು? ಜನ, ಕಾಮನ್ ಪೀಪಲ್. ಆಯಿತಾ? ಇಂಪ್ಯಾಕ್ಟ್ ಆನ್ ಕಬ್ಬನ್ ಪಾರ್ಕ್ ಆ್ಯಂಡ್ ಎನ್ವಿರಾನ್ಮೆಂಟ್, ಇದು ಬಹಳ ಬಹಳ ಅಂದರೆ ಬಹಳ ಇಂಪಾರ್ಟೆಂಟು. ಓವರ್ಫ್ಲೋಯಿಂಗ್ ಕ್ರೌಡ್ ಡ್ಯಾಮೇಜ್ ಓವರ್ 1 lakh plants and destroyed 70 to 75 decorative structure. Estimated damage 25 lakhs. ಸುಮಾರು 70ರಿಂದ 75 ಡೆಕೋರೇಟಿವ್ ಸ್ಟ್ರಕ್ಚರ್. ಅಂದರೆ ನೀವು ಕಬ್ಬನ್ ಪಾರ್ಕಲ್ಲಿ ನೋಡಿರ್ಬೋದು, ಮರದಲ್ಲೇ ಏನೋ ಒಂದು ಮಾಡಿರ್ತಾರೆ, ಗಿಡಗಳಲ್ಲೇ ಒಂಥರ ಮಾಡಿರ್ತಾರೆ, ಮತ್ತು ಮರಗಳು ಗಿಡಗಳೆಲ್ಲ ಇತ್ತು, ಎಲ್ಲನೂ ನಾಶ ಮಾಡಿದ್ದಾರೆ. ಮುಂಭಾಗದಲ್ಲಿ ಏನೇನು ಬರುತ್ತೆ, ವಿಧಾನಸೌಧಕ್ಕೆ ಅಟ್ಯಾಚ್ ಆಗಂಗೆ ಏನೇನಿದೆ ಎಲ್ಲನೂ ನಾಶ ಆಗಿದೆ. ಅದ್ರ ಬಗ್ಗೆ ಯಾರೂ ಮಾತಾಡ್ತಿಲ್ಲ, ಮಾತಾಡಬೇಕಾಗತ್ತೆ ಈಗ. ಆಯಿತಾ? ಆಮೇಲೆ ಪೊಲೀಸ್ ಡಿಪ್ಲಾಯ್ಮೆಂಟ್ ಆ್ಯಂಡ್ ಲಿಮಿಟೇಷನ್ಸ್. ಈಗ ಫಸ್ಟು ನಾವು ಇದನ್ನು ಅನಲೈಸ್ ಮಾಡಬೇಕು. ಬೆಂಗಳೂರಲ್ಲಿ ಎಷ್ಟು ಜನ ಪೊಲೀಸ್ ಇದ್ದಾರೆ, ಮತ್ತು ಈ ಇವೆಂಟು ಏಕ್ದಮ್ ರಾತ್ರಿ 11:30ಗೆ ಕೊಹ್ಲಿ ಅವರು ಹೇಳಿರೋದು ನಾಳೆ ಬರ್ತೀನಿ ಅಂತ ಗೌರ್ಮೆಂಟ್ ಕೂಡ ಒಪ್ಕೊಳ್ತು, ನಾಳೆ ಬೆಳಗ್ಗೆ ಮಾಡೇ ಬೇಡೋಣ ಅಂತ ಮಾಡಿದ್ರು. ಈ ಡಿಸಿಷನ್ ಮಾಡೋಕ್ಕಿಂತ ಮುಂಚೆ ಇವರೇನಾದರೂ ಇದ್ರ ಬಗ್ಗೆ ಥಿಂಕ್ ಮಾಡಿದ್ರಾ, ಅನಲೈಸ್ ಮಾಡಿದ್ರಾ? ಥಿಂಕ್ ಅಲ್ಲ, ಅನಲೈಸ್ ಮಾಡಿದ್ರಾ ಪೊಲೀಸ್ ಫೋರ್ಸಸ್ ಎಷ್ಟಿದೆ ಅಂತ ಒಂದ್ಸಲ ನೋಡ್ಬಿಡೋಣ. ಬೆಂಗಳೂರು ಪೊಲೀಸ್ ಗ್ರೌಂಡ್ ಲೆವೆಲ್ ಸ್ಟ್ರೆಂತ್ 2024 to 2025 ನಾನು ಹೇಳ್ತಾ ಇರೋದು. ಟ್ರಾಫಿಕ್ ಪೊಲೀಸ್ ಬಂದು 4,800 ಜನ ಇದ್ದಾರೆ, ಇನ್ಕ್ಲೂಡಿಂಗ್ ಕಾನ್ಸ್ಟೇಬಲ್ಸು, ಹೆಡ್ ಕಾನ್ಸ್ಟೇಬಲ್ಸು, ASIಸು, PSIಸು. ಲಾ ಆ್ಯಂಡ್ ಆರ್ಡರಲ್ಲಿ ಬಂದರೆ 10,000 ಜನ, ಇನ್ಕ್ಲೂಡಿಂಗ್ ಫೀಲ್ಡ್ ಸ್ಟಾಫು. ನಾನು ಈ ನಂಬರ್ ಹೇಳ್ತಾ ಇರೋದು ಗ್ರೌಂಡ್ ಲೆವೆಲ್ ಡ್ಯೂಟಿ ಮಾಡೋರು, ಅಡ್ಮಿನಿಸ್ಟ್ರೇಟಿವ್ ಡ್ಯೂಟಿ ಮಾಡೋರಲ್ಲ. ಅಂದರೆ ಅಡ್ಮಿನಿಸ್ಟ್ರೇಟಿವ್ ಡ್ಯೂಟಿ ಮಾಡೋರು ಅಂದರೆ IPS ಆಫೀಸರ್ಸು, ಬಿಗ್ ಆಫೀಸರ್ಸು, ಹೈಯರ್ ಅಫಿಷಿಯಲ್ಸು, ಅವ್ರನ್ನ ನಾನು ಬಿಟ್ಟಿದ್ದೀನಿ. ಯಾರು ಗ್ರೌಂಡ್ ಲೆವೆಲ್ ಡ್ಯೂಟಿ ಮಾಡ್ತಾರೋ ಅವ್ರ ನಂಬರ್ಸ್ನ ಕೊಡ್ತಾ ಇರೋದು. ಟೋಟಲ್ ಗ್ರೌಂಡ್ ಡೆಪ್ಲಾಯ್ಡ್ 14,800ರಿಂದ 15,000. 15,000 ಪೊಲೀಸ್ ಅಂತ ಅಂದ್ಕೊಳ್ಳಿ ಟೋಟಲ್. ಆಯಿತಾ? ಈ 15,000 ಪೊಲೀಸಲ್ಲಿ ಆಲ್ರೆಡಿ ಎಷ್ಟೋ ಸಾವಿರ ಜನ, ಗೊತ್ತಿಲ್ಲ ನನಗೆ ಅಂತ, 50%ಕ್ಕಿಂತ ಮೇಲಿರ್ಬೋದು ಮ್ಯಾಚ್ ಗೆದ್ದಿದ್ದ ದಿನ. ಅಂದರೆ ಯಾವತ್ತು ಜೂನ್ 3ನೇ ತಾರೀಕು ಡ್ಯೂಟಿ ಮಾಡಿ ಪಾಪ ಸ್ಟ್ರೈನ್ ಆಗಿದೆ, ಎಲ್ಲರಿಗೂ ಟಯರ್ಡ್ ಆಗಿದೆ, ಬೆಳಗ್ಗೆ 4-5 ಗಂಟೆಗೆ ಮನೆಗೆ ಹೋಗಿರ್ತಾರೆ ಸರ್. ಅಂದರೆ 14,000ದಲ್ಲಿ ಆಲ್ಮೋಸ್ಟ್ ಒಂದು 7-8 ಜನ ಹಿಂದಿನ ದಿನ ನೈಟ್ ಡ್ಯೂಟಿ ಮಾಡಿರ್ತಾರೆ. ಆಯಿತಾ? ಅವ್ರುಗಳನ್ನ ಶಾರ್ಟ್ ನೋಟಿಸ್ ಕೊಟ್ಟು ವಾಪಸ್ ಬೆಳಗ್ಗೆ ಬನ್ನಿ ಅಂತ ಸರ್ಕಾರದವ್ರು ಹೇಳಿರ್ತಾರೆ. ಓವರ್ ನೈಟ್ ಡ್ಯೂಟಿ ಮಾಡಿರ್ತಾರೆ, ಸ್ಟ್ರೈನ್ ಆಗಿರುತ್ತೆ. ಆಮೇಲೆ ಮಲ್ಟಿಪಲ್ ಕ್ರೌಡ್ ಲೊಕೇಶನ್ಸ್. ಈ ಕಾರ್ಯಕ್ರಮ ನಡೀತಾ ಇರೋದು ಒಂದೇ ಒಂದು ಲೊಕೇಶನಲ್ಲ, ಇದು ವಿಧಾನಸೌಧದಲ್ಲೂ ನಡೀತಾ ಇದೆ, ಚಿನ್ನಸ್ವಾಮಿಲೂ ನಡೀತಾ ಇದೆ. ಆಯಿತಾ? ಆಮೇಲೆ ಪ್ಲೇಯರ್ಸ್ ಬಂದು ಇಳಿಯೋದು HALಲ್ಲೂ ಇರ್ತಾರೆ, ಆಮೇಲೆ ತಾಜ್ ವೆಸ್ಟ್ ಎಂಡಲ್ಲೂ ಇರ್ತಾರೆ. ಇದ್ರ ಮಧ್ಯದಲ್ಲಿ ಓಡಾಡ್ತಾರಲ್ಲ, ಅಲ್ಲೂ ಕೂಡ ಬಂದೋಬಸ್ತ್ಗೆ ಹಾಕಿರ್ತಾರೆ. ಆಮೇಲೆ ಅಡ್ವೈಸರೀಸ್ ಇಶ್ಯೂಡ್ ಲೇಟ್. ಆನ್ಲೈನ್ ಪಾಸಸ್ ಅಂತ ನಾವು ಏನು ಹೇಳ್ತೀವಿ, ಎಲ್ಲರಿಗೂ ಫ್ರೀ ಪಾಸ್ ಸಿಕ್ತು, ಫ್ರೀ ಟಿಕೆಟ್ ಸಿಕ್ತು. RCB ಅವರು ಟ್ವೀಟ್ ಮಾಡಿಬಿಟ್ರು, ಎಲ್ಲರೂ ಬರ್ಬೋದು, ಫ್ರೀ ಪಾಸ್ ಇದೆ ಅಂತ. ಇದು ಒನ್ ಆಫ್ ದ ರೀಸನ್ಸ್. ನಾನು ಆಲ್ರೆಡಿ ಹೇಳಿದೆ, ಮಿಸ್ಟೇಕ್ ನಂಬರ್ 3, ಫ್ರೀ ಟಿಕೆಟ್ಸ್. ಇದನ್ನು ತುಂಬ ಲೇಟಾಗಿ ಹೇಳಿದ್ದಾರೆ. ಆಮೇಲೆ ಇದು ಯಾವಾಗ ಇವರು ಅಫಿಷಿಯಲ್ ಹ್ಯಾಂಡಲಲ್ಲಿ ರಿಲೀಸ್ ಮಾಡಿದ್ರು RCB ಟ್ವಿಟರ್ ಪೇಜಲ್ಲಿ, ಆಲ್ರೆಡಿ 30,000 ಜನ ಸ್ಟೇಡಿಯಂ ಒಳಗಡೆನೇ ಇದ್ದರು. ಸೊ ಏನು ಯೂಸ್ ಬರಲಿಲ್ಲ ಅದು. ಆಮೇಲೆ ಗೌರ್ಮೆಂಟ್ ಅವ್ರು ಹೇಳ್ತಾರೆ ಪಾರ್ಕಿಂಗ್ ವ್ಯವಸ್ಥೆ ಇರಲ್ಲ, ಸೊ ಎಲ್ಲರೂ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಬರಬೇಕು, ಬಸ್ಗಳು ಮೆಟ್ರೋದಲ್ಲಿ ಬರಬೇಡಿ, ಯಾರು ಓನ್ ವೆಹಿಕಲಲ್ಲಿ ಪಾರ್ಕಿಂಗ್ ಇಲ್ಲ ಅಂತ. ಕರೆಕ್ಟು. ಈಗ ಪಬ್ಲಿಕ್ ಟ್ರಾನ್ಸ್ಪೋರ್ಟಿಗೆ ಬಂದ್ಬಿಡೋಣ. ಫಸ್ಟು ಮೆಟ್ರೋ. ಮೇಜರ್ಲಿ ಕನೆಕ್ಟ್ ಆಗೋದು ಮೆಟ್ರೋ ಇದು. ಆಯಿತಾ? ಮೆಟ್ರೋದಲ್ಲಿ ಈಗ ಕಬ್ಬನ್ ಪಾರ್ಕು, MG ರೋಡು, ಮೆಜೆಸ್ಟಿಕ್ಕು, ಈ 3 ಸ್ಪಾಟ್ಸಲ್ಲಿ ಜನ ಇಳ್ಕೊಂಡು ಇಲ್ಲಿಗೆ ರೀಚ್ ಆಗ್ಬೋದು. ಈಗ
ಇದು ವೀಕ್ ಡೇ, ವೆನಸ್ಡೇ ಆಗಿರೋದು ವೀಕ್ ಡೇ. ಮೆಟ್ರೋ ಆಲ್ರೆಡಿ ನೀವು ವೀಕ್ ಡೇಸಲ್ಲಿ ಬೆಂಗಳೂರಲ್ಲಿ ಯಾರ್ಯಾರಿದ್ದಾರೆ ಎಲ್ಲರಿಗೂ ಗೊತ್ತಿರುತ್ತೆ. ಆಲ್ರೆಡಿ ವೀಕ್ ಡೇಲಿ ಪೀಕ್ ಟೈಮು ಅಂದರೆ 4ರಿಂದ 6, 7, 8 ಗಂಟೆ ತನಕ ಏನು ಪೀಕ್ ವೇನ್ ಬರುತ್ತೆ 3-4 ಅವರ್ಸು ಆಲ್ರೆಡಿ ಫುಲ್ ಕೆಪಾಸಿಟಿಲಿ ಓಡ್ತಿರುತ್ತೆ ಮೆಟ್ರೋ. 1 ಇಂಚು ಜಾಗ ಇರಲ್ಲ ನಾರ್ಮಲ್ ಡೇ ದಿನ. ಅವತ್ತು ಏನಾಯಿತು, ಆ್ಯಡೆಡ್ ಕ್ರೌಡ್ 2-3 ಲಕ್ಷ ಜನ ಜಾಸ್ತಿ ಜನ ಇದ್ದಾರೆ ಅವತ್ತು. ಮೆಟ್ರೋದಲ್ಲಿ ನಾರ್ಮಲಾಗಿ ಎಷ್ಟಿರ್ತಾರೆ ಅದಕ್ಕಿಂತ ಡಬಲ್ ಇದ್ದಾರೆ ಜನ ಅವತ್ತು. ಎಕ್ಸ್ಟ್ರಾ ಕೋಚಸ್ನೂ ಇಲ್ಲ. ಜನರಲಿ ಏನು ಮಾಡ್ತಾರೆ, ಇದು ಆಲ್ರೆಡಿ ಪ್ರೀ ಪ್ಲ್ಯಾಂಡ್ ಆಗಿ 1 ವಾರ ಮುಂಚೆ BMRCL ಅವ್ರಿಗೆ ಗೌರ್ಮೆಂಟ್ ಈ ಥರ ಇಷ್ಟು ಜನ ಬರ್ತಾರೆ ಅಂತ ಹೇಳಿದ್ರೆ ಮೆಟ್ರೋದವ್ರು ಏನು ಮಾಡ್ಬೋದು, ಎಕ್ಸ್ಟ್ರಾ ಟ್ರೈನ್ಗಳನ್ನ ಬಿಡ್ಬೋದು, ಎಕ್ಸ್ಟ್ರಾ ಬೋಗೀಸ್ಗಳನ್ನ ಹಾಕ್ಬೋದು. ಬಟ್ ಅವತ್ತು ಏನೂ ಮಾಡೋಕ್ಕಾಗಲಿಲ್ಲ, ಟೈಮೂ ಇಲ್ಲ. ಆಯಿತಾ. ಇದರಿಂದ ಏನಾಯಿತು, ಮೆಟ್ರೋದಲ್ಲಿ ಓವರ್ಲೋಡ್ ಆಗಿ ಇಂಪಾರ್ಟೆಂಟ್ ಸ್ಟೇಷನ್ಸ್ ಏನಿದೆ, ಕಬ್ಬನ್ ಪಾರ್ಕು, MG ರೋಡು, ಮೆಜೆಸ್ಟಿಕ್ಕು, ಅಲ್ಲಿ ನಿಲ್ಲಿಸಲೇ ಇಲ್ಲ. ಏನಕ್ಕಂದರೆ ಆಲ್ರೆಡಿ ಡಬಲ್ ಕ್ರೌಡು ಒಳಗಡೆ ಇದ್ದಾರೆ ಮೆಟ್ರೋ ಒಳಗಡೆ. ನಿಲ್ಲಿಸಿದ್ರೆ ಇನ್ನೇನಾಗುತ್ತೋ, ಅದು ಕೆಳಗಡೆ ಎಲ್ಲ ಎಲೆಕ್ಟ್ರಿಕ್ ರೈಲ್ಸ್ ಇರೋದು, ಜನಗಳು ಆಮೇಲೆ ಬಿದ್ದು ಏನಾರಾದರೆ ಏನು ಕತೆ ಅಂತ ಅವ್ರು ನಿಲ್ಲಿಸಲೇ ಇಲ್ಲ. ಇದು ಮೆಟ್ರೋ ಕತೆ. ಈ ಮೆಟ್ರೋ ಅನಾಲಿಸಿಸ್ ಗೌರ್ಮೆಂಟ್ ಮಾಡಿದರೋ ಇಲ್ವೋ ಗೊತ್ತಿಲ್ಲ. ಯಾಕಂದರೆ ಎಕ್ಸ್ಟ್ರಾ 2-3 ಲಕ್ಷ ಜನನ ಹೆಂಗೆ ಹ್ಯಾಂಡ್ಲ್ ಮಾಡ್ತೀರಾ? ಡೈಲಿ ಮೆಟ್ರೋದಲ್ಲಿ 7 ಲಕ್ಷ ಜನ ಓಡಾಡ್ತಾರೆ. ಇವತ್ತು ಎಕ್ಸ್ಟ್ರಾ 2-3 ಲಕ್ಷ ಜನ ಬರೋ ಚಾನ್ಸ್ ಇದೆ ಅಂದರೆ ಹೇಗೆ? ಆಯಿತಾ. ಇದಾದಮೇಲೆ BMTC ಯಾವ ಒಂದು ಸ್ಪೆಷಲ್ ಬಸ್ಸು ಕೂಡ ಈವೆಂಟಿಗೆ ಇವರು ಅಲೋಕೇಟ್ ಮಾಡಿಲ್ಲ. ರೆಗ್ಯುಲರ್ ರೂಟ್ನೇ ಕೂಡ ಇವರೆಲ್ಲ ಸ್ಟಾಪ್ ಮಾಡಿದ್ದಾರೆ. ರೆಗ್ಯುಲರ್ ರೂಟಲ್ಲಿ ಟ್ರಾಫಿಕ್ ಜನಗಳು ನಡ್ಕೊಂಡು ಹೋಗ್ಬೇಕಂತ ರೆಗ್ಯುಲರ್ ರೂಟ್ನೇ ಸ್ಟಾಪ್ ಮಾಡಿದ್ದಾರೆ. ಮತ್ತು BMTC ಬಸ್ಗಳನ್ನ ಅಡಿಷನ್ ಮಾಡೋಕ್ಕಾಗಲ್ಲ. ಮೆಟ್ರೋ ಮತ್ತು ಬಸ್ಸು ಓವರ್ ಕ್ರೌಡ್ ಆಗಿತ್ತು. ಪ್ರೈವೇಟ್ ಪಾರ್ಕಿಂಗ್ ಇಲ್ಲ. ಪಾಸಸ್ ಮ್ಯಾಂಡೇಟರಿ ಅಂತ ಮಾಡಿಬಿಟ್ರು. ಆಯಿತಾ. ಇಷ್ಟೆಲ್ಲ ಆಗಿದೆ. ಇಷ್ಟರಲ್ಲಿ ಯಾರು ಹೊಣೆ ಅಂತ ಕೇಳಿದ್ರೆ ಎಲ್ಲರೂ ಹೊಣೆ, ಪಬ್ಲಿಕ್ಕು ಸಮೇತ ಹೊಣೆ. ಯಾಕಂದರೆ ಒಂದು ಥರದಲ್ಲಿ ನಾವು ಯೋಚನೆ ಮಾಡಬೇಕಾಗುತ್ತೆ. ಇಂಥ ಒಂದು ದೊಡ್ಡ ಇವೆಂಟ್ ಆಗ್ತಿದೆ, ಮನೇಲಿ ಕೂತ್ಕೊಂಡು TV ನೋಡೋದು ಬೆಸ್ಟೋ ಅಥವಾ ಸ್ಟೇಡಿಯಮ್ಗೆ ಹೋಗಬೇಕಾ ಅಂತ ಒಂದು ಸಲ ಕ್ವಶನ್ ಮಾರ್ಕ್ ಹಾಕೋಬೇಕಾಗುತ್ತೆ. ಇಷ್ಟು ಲಕ್ಷ ಜನ ಬರ್ತಾರೆ, ಹೆಂಗೆ ಏನು ಅಂತ ಸ್ವಲ್ಪ ನೋಡಿ ಪ್ರಿಕಾಷನರಿ ಸ್ಟೆಪ್ಸ್ ತೊಗೊಂಡು ನಾವು ಹೋಗಬೇಕಿತ್ತು. ಹೋಗಿದ್ದು ಮಿಸ್ಟೇಕ್ ಮಾಡಿದ್ರೂ ಕೂಡ ಆ ಲಕ್ಷ ಜನ ನೋಡಿ ಅಲ್ಲಿ ಸ್ವಲ್ಪ ಏನು ಯೋಚನೆ ಮಾಡಬೇಕಾಗಿರುತ್ತೋ. ಬಟ್ ಪಬ್ಲಿಕ್ದು ಮಿಸ್ಟೇಕ್ ಇದೆ, ಗೌರ್ಮೆಂಟ್ದು ಅದಕ್ಕಿಂತ ದೊಡ್ಡ ಮಿಸ್ಟೇಕ್ ಇದೆ, RCB ಮ್ಯಾನೇಜ್ಮೆಂಟ್ದು ಮಿಸ್ಟೇಕ್ ಇದೆ, ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅವ್ರದ್ದು ಮಿಸ್ಟೇಕ್ ಇದೆ. ಪಬ್ಲಿಕ್ನ ಇನ್ನೋಸೆಂಟ್ ಅಂತ ಬಿಟ್ಟರೂ ಕೂಡ ಈ 3 ಆರ್ಗನೈಸೇಷನ್ಸ್ಗಳು ಇದನ್ನು ಅಡ್ರೆಸ್ ಮಾಡಲೇಬೇಕು. ನೋಡೋಣ ಏನು ಮಾಡ್ತಾರೆ ಅಂತ. ಪರಿಹಾರ ಎಲ್ಲ ಕೊಟ್ಟಿದ್ದಾರೆ, ಬಟ್ ಪರಿಹಾರ ಸಾಲುತ್ತಾ ಅಂತ ಒಂದು ಕ್ವಶನ್ ಮಾರ್ಕ್ ಬರುತ್ತೆ ಇಲ್ಲಿ. ಏಕೆಂದರೆ 10 ಲಕ್ಷ ಪರಿಹಾರ 2025ರಲ್ಲಿ ಸತ್ತಿರೋರು ಯುವಕರು 15ರಿಂದ 25 ವರ್ಷದವರು. ಅವ್ರಿಗೆ ನೀವು 10 ಲಕ್ಷ ಕೊಟ್ಬಿಟ್ಟು ಅವ್ರ ಫ್ಯಾಮಿಲಿಯವ್ರಿಗೆ ಅದರಿಂದ ಏನು ಬೆನಿಫಿಟ್ ಆಗುತ್ತೆ ನನಗೆ ಗೊತ್ತಿಲ್ಲ. RCB ಮ್ಯಾನೇಜ್ಮೆಂಟ್ ಕೂಡ ಏನೂ ಮಾತಾಡಿಲ್ಲ, ಏನೋ ಪರಿಹಾರ ಕೊಟ್ಟಿರಬೇಕು, ಬಟ್ ಸಾಲಲ್ಲ ಅಂತ ನಂಗೆ ಅನಿಸುತ್ತೆ. ಯಾಕಂದರೆ ನಿಮ್ಮನ್ನ ಬೆಳೆಸ್ತವ್ರೆ ಫ್ಯಾನ್ಸು, ಇವತ್ತು ಫ್ಯಾನ್ಸ್ನ ಕೇಳೋರು ಯಾರೂ ಇಲ್ಲ. ನಾವು ಒಂದು ಸಲ ರೀಥಿಂಕ್ ಮಾಡಬೇಕಾಗತ್ತೆ. RCB ಅಂತ ಮೊದಲು ಒಂದು ಸಲ ಇದನ್ನೆಲ್ಲ ನಾವು ಮನಸ್ಸಲ್ಲಿ ಯೋಚನೆ ಮಾಡಿ ಯಾವುದಕ್ಕೆ ಎಷ್ಟು ಪ್ರಾಧಾನ್ಯತೆ ಕೊಡಬೇಕು ಅಷ್ಟನ್ನೇ ಕೊಡಬೇಕಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು.